ಅಯ್ಯಣ್ಣ ರೆಡ್ಡಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು. ಅವರು ಅಂಡರ್ವರ್ಲ್ಡ್ ಕಿಲ್ಲರ್ಸ್ಗಿಂತ, ಸುಫಾರಿ ಕಿಲ್ಲರ್ಗಳಿಗಿಂತ ನಟೋರಿಯಸ್ ಪೊಲೀಸ್ ಅಧಿಕಾರಿ. ಬಾಂಬಿಕಕ್ಕೆ ಬರ್ತಾರಲ್ಲ ಪಾಕಿಸ್ತಾನ, ಅವ್ರಿಗಿಂತ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ ಕೊಲ್ಲಕ್ಕೆ. ನಾನು ನನ್ನ ಶ್ರೀಮತಿ ಕದ್ರಿಗೆ ಹೋಗ್ಬೇಕಾದ್ರೆ, ನಮ್ಮ ಮನೆ ದೇವರು ಕದ್ರಿ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ, ಮುನ್ರತ್ನ ಜೊತೆಗೆ ಸೇರ್ಕೊಂಡು ಸ್ಕೆಚ್ ಹಾಕಿ ನಮ್ಮದೇ ಭಾಗದ ಯುವಕ ಒಬ್ಬನ್ನು ನಿರ್ಮಿಸ್ತಾನೆ, ಸಂತೋಷ್ ಸಿದ್ದೇಗೌಡ ಅಂತ. ನಾವು ದೊಡ್ಡಾಪುರ ತೋಟದಲ್ಲಿ ಇರ್ತೀವಿ ಆಲ್ಟು. ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಅವರು ಬೆಂಗಳೂರಲ್ಲಿಲ್ಲ, ಮಾಹಿತಿ ಬಂದಿದೆ, ದೇವಸ್ಥಾನಕ್ಕೆ ಬುಕ್ ಮಾಡಿದ್ದಾರೆ. ಅಲ್ಲಿ ನಾವು ಒಂದು ದಿವಸ 2 ದಿವಸ ಮುಂಚೆಗೆ ರೂಮು, ದೇವಸ್ಥಾನದ ಅಭಿಷೇಕ ಅವೆಲ್ಲ ಬುಕ್ ಮಾಡ್ತೀವಿ ಹೋದಾಗ, ಮನೆ ದೇವರು ಇರೋದ್ರಿಂದ ಅಲ್ಲಿ ಬುಕ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾರೆ. ನಾಳೆ ಬೆಳಗಿನ ಜಾವ ಅವರು ಹೊರಡ್ತಾರೆ 4 ಗಂಟೆ 5 ಗಂಟೆಗೆ, ನೀವು ಹೋಗಬೇಕು. ರಾತ್ರಿ ಅಷ್ಟೊತ್ತಿನಲ್ಲಿ ಬಂದು ಸಂತೋಷ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾನೆ, ಅವಾಗ ಅಲ್ಲಿ ಕಾಯ್ತಾನೆ. ನಾವು ಆಂಧ್ರ ಗಡಿ ಹೋದ ತಕ್ಷಣ ಅವನಿಗೆ ಕರೆ ಬರುತ್ತೆ, ನಮ್ಮವ್ರು ಯಾರೋ ಬರ್ತಾ ಇದ್ದಾರೆ, ಅವ್ರಿಗೆ ಅವ್ರನ್ನ ತೋರಿಸಿ ಬಿಟ್ಬಿಡು ಅಂತ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಷ್ಟೊತ್ತಿಗೆ ಅವ್ರ ತಂದೆ ಅಚಾನಕ್ಕಾಗಿ ನಾಮಿನೇಟ್ ಕೌನ್ಸಿಲರು ಸಿದ್ದೇಗೌಡರು ಫೋನ್ ಮಾಡ್ತಾರೆ. MLA ಅಂಕಲ್ ಒಂದು ಕೆಲಸ ವಹಿಸೋರು, ಎಲ್ಲಿದೆಯಾ ಅಂದರೆ, ರಾತ್ರಿ ಮನೆಗೆ ಬಂದಿಲ್ಲ, ಎಲ್ಲಿದೆಯಾ ಅಂದರೆ, ಇಲ್ಲ ಅಂಕಲ್ ಏನೋ ಕೆಲಸ ವಹಿಸಿದರು, ನಾನು ಆಂಧ್ರದಲ್ಲಿದ್ದೀನಿ. ಆಂಧ್ರದಲ್ಲಿ ಕೆಲಸ ಇಲ್ಲ, ನಾರಾಯಣ ಸ್ವಾಮಿ ಅವ್ರನ್ನ ಫಾಲೋಅಪ್ ಮಾಡಿ ನಾನು ಯಾರೋ ಹೇಳ್ತೀನಿ, ಅವ್ರಿಗೆ ತೋರಿಸ್ಬಿಡು ಅಂತ ಹೇಳಿದ್ರು. ಇವತ್ತು SITಲಿ ನ್ಯಾಯಾಧೀಶರ ಮುಂದೆನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಆಲ್ರೆಡಿ. 164 ಹೇಳಿಕೆ ದಾಖಲಾಗಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಕೊಲೆ ಮಾಡಲಿಕ್ಕೆ ನಮ್ಮ ವೈಯಕ್ತಿಕ ಜೀವನವನ್ನು ತಗೊಳ್ತಾನೆ ಅಂದರೆ, ನಮ್ಮ ವೈಯಕ್ತಿಕ ಡೀಟೇಲ್ಸ್ ತೊಗೊಳ್ತಾನೆ ಅಂದರೆ ಏನು ಮಾಡ್ತಾಯಿದೆ ಪೊಲೀಸ್ ಇಲಾಖೆ? ಏನು ಮಾಡೋದು? ನಿಮಗೆ FIR ಕಾಪಿಗಳು ಕಳಿಸ್ತೇನೆ. ನನ್ನ ಮೇಲೆ ಕೇಸ್ ಮಾಡ್ತಾರೆ. ಒಂದು ಸೀಮೆಣ್ಣೆ ತೊಗೊಂಬಂದು ಸ್ಟೇಷನ್ಗೆ ಬೆಂಕಿ ಇಕ್ತೀನಿ ಅಂತೇಳಿ ಹೋಗಿದ್ದವನೊಬ್ಬ ನಮ್ಮ ಕಾರ್ಯಕರ್ತನ ಬಿಡಿಸ್ಕೊಳ್ಳೋಕ್ಕೆ. ನನ್ನ ಮೇಲೆ ಆಗಿರೋ FIR. ನೀವೆಲ್ಲಾದರೂ ಸೀಮೆಣ್ಣೆ ತೋರಿಸಿದ್ರೆ ಸೀಮೆಣ್ಣೆ ಸಿಗೋದು. ಇವತ್ತೆಲ್ಲನ ಸೀಮೆಣ್ಣೆ ಸಿಗುತ್ತೆ ಅಂದರೆ FIRಲ್ಲಿದೆ. ಕೋರ್ಟಲ್ಲಿ ಹೇಳಿದ್ರು, ಇದೊಂದು ತೆಲುಗು ಸಿನಿಮಾದ ಹಳೆಯ ಸ್ಟೋರಿ ಥರ ಇದೆ ಅಂತ. ಎಲ್ಲಿ ಸೀಮೆಣ್ಣೆ ಸಿಗುತ್ತೆ? ನಾನು ಚಪ್ಪಲ್ ಹಾಕ್ಕೊಂಡಿದ್ದೆ, ಬೂಟ್ ಕಾಲಲ್ಲಿ ಒದ್ನಂತೆ ಇನ್ಸ್ಪೆಕ್ಟ್ರಿಗೆ. ಒದೆಯವ್ರಿಗೂ ನೀನು ಕತ್ತೆ ಕಾಯ್ತಿದ್ನ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನಾನು ಇದ್ದಾಗ ಅವ್ರ ಚೇಂಬರಲ್ಲಿ ಮಾತಾಡುವಾಗ 3 ಜನ ಪೊಲೀಸ್ನವರು, ಒಬ್ಬ ಇನ್ಸ್ಪೆಕ್ಟ್ರ್, 5 ಜನ ಇದ್ದರು. ನನ್ನನ್ನು ಅವ್ರು ಹಿಡ್ಕೊಂಡ್ರೆ ಬಿಡಿಸ್ಕೊಳಕ್ಕಾಗಲ್ಲ. ಅವನಿಗೇನು ಪೂಜೆ ಮಾಡೋಕ್ಕೆ ಕೊಟ್ಟವ್ರೆ ಗನ್ನು, ನಾನು ಒದೆಯೋವರೆಗೂ ಸ್ಟೇಷನಲ್ಲಿ ಹೋಗಿ ಒದ್ದೆ ಅಂತ FIR ಮಾಡಿದರು. ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಸ್ಟೇಷನಲ್ಲಿ ಒದ್ದು, ಬಟ್ಟೆ ಹರಿದು, ಸೀಮೆಣ್ಣೆ ತೊಗೊಂಬಂದು ಸ್ಟೇಷನ್ ಬೆಂಕಿಕ್ಕೆ ಬಂದಿದ್ದಕ್ಕೆ ನಾರಾಯಣ ಸ್ವಾಮಿನ ಬಂಧಿಸಿ ನಾವು ಜೈಲಿಗೆ ಕಳಿಸಿದ್ದೀವಿ. ಒಂದು ದಿವಸದಲ್ಲಿ ಬೇಲ್ ಆಯಿತು, ಬಂದ್ವಿ. ಕೇಸು ನ್ಯಾಯಾಲಯ ವಜಾ ಮಾಡಿದೆ. ನಾವು ಅಷ್ಟಕ್ಕೆ ಮುಗುತ್ತು ಅಂದ್ಬಿಟ್ವಿ. ಆದರೆ ರೌಡಿ ಶೀಟ್ರ್ ಮಾಡಿ ಇಟ್ಕೊಂಡ್ರು. 9 ವರ್ಷ ಕಳೆದು 10ನೇ ವರ್ಷಕ್ಕೆ ಬಂದಿದೆ ಕಾಲು. ಈಗ ಬಂದಿದ್ದಾರೆ, ನಿಮ್ಮ ರೌಡಿ ಶೀಟ್ರ್ ತೊಗೊಳ್ತೀವಿ ವಾಪಸ್ ಅಂತ. ಯಾಕೆ ತೊಗೊಬೇಕು? ನಾನು ರೌಡಿ ಶೀಟ್ರ್ ಯಾಕೆ ಮಾಡಿದ್ರಿ ಅಂತ ಶುರು ಮಾಡಬೇಕಲ್ವಾ? ಆಯಿತು, ಅವ್ರ ಹಕ್ಕು ಅವ್ರು ಮಾಡಿದ್ದಾರೆ. 9 ವರ್ಷ ಬಂದ ಅಧಿಕಾರಿಗಳು ಏನು ಮಾಡ್ತಿದ್ರು? ಅವ್ರದ್ದು ಕರ್ತವ್ಯ ಲೋಪ ಅಲ್ವಾ? ನನ್ನ ಕರಿಬೇಕಲ್ವಾ? ಮೇಲಾಧಿಕಾರಿಗಳ ಹತ್ರ ತೊಗೊಂಡೋಗಿ ನಿಲ್ಲಿಸ್ಬೇಕಲ್ವಾ? ನಂದು ಆ್ಯಕ್ಟಿವಿಟೀಸ್ನ ಗುರುತಿಸ್ಬೇಕಲ್ವ, ಏನು ಮಾಡ್ತಾಯಿದ್ದಾನೆ ಅಂತ. ಯಾವುದಾದ್ರೂ ದರೋಡೆಗಳಲ್ಲಿ, ಕೊಲೆ ಸುಲಿಗಳಲ್ಲಿ, ಕಂಡೋರ ಆಸ್ತಿ ಹೊಡೆಯೋದ್ರಲ್ಲಿ, ಸರ್ಕಾರದ ಆಸ್ತಿ ಪಾಸ್ತಿ ನಷ್ಟ ಮಾಡೋದ್ರಲ್ಲಿ ಏನರಲ್ಲಾದರೂ ಭಾಗಿಯಾಗಿದ್ದೀನ ಅಂತ. ನಮ್ಮ ರಾಜಕೀಯ ವ್ಯವಸ್ಥೆ ಆ ಕಡೆ ಹೋಗ್ತಾಯಿದೆ ಅಂತ. ಇವತ್ತು ಈ ಪರಿಸ್ಥಿತಿಗೆ ದ್ವೇಷವನ್ನು ತುಂಬಿಕೊಂಡ್ರೆ ಮುಂದೆ ಸಮಾಜದಲ್ಲಿ ಒಳ್ಳೆ ರಾಜಕಾರಣಿಗಳು ಹೆಂಗೀಚೆ ಬರುತ್ತೆ. ನನಗೆ ರಾಜಕಾರಣ ಬೇಡ ಅಂತ ಬಿಡಪ್ಪ ಮನಸ್ಥಿತಿಗೆ ಬಂದಿದ್ದೀವಿ ನಾವು. ಬೇಡಪ್ಪ ಸಾಕು, ನನ್ನ ಮಕ್ಕಳಿಗೂ ಇದನ್ನು ಅಂಟಿಸಿ ಹೋಗೋದು ಹೆಂಗೆ?
ನಾನು FIR ಕಾಪಿ ಕೊಡ್ತೀನಿ, ಸೀಮೆಣ್ಣೆ ತೊಗೊಂಬಂದರು ಹೊಡೆದ್ರು ಅಂತ ಒಬ್ಬ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಕೊಡ್ತಾರೆ ಸಬ್ ಇನ್ಸ್ಪೆಕ್ಟ್ರಿಗೆ. ಅವನು ಸಬ್ ಇನ್ಸ್ಪೆಕ್ಟ್ರು ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಕೋರ್ಟ್ ಕಳಿಸ್ತಾರೆ. ಕೋರ್ಟಲ್ಲಿ ಕೊಲಾಪ್ಸ್ ಆಗಿದೆ. ಆ ಬೇಸ್ ಮೇಲೆ ನಾನು ರೌಡಿ ಶೀಟರ್ ಮಾಡಿದ್ದಾರೆ. ಸೀಮೆಣ್ಣೆ ಎಲ್ಲಿ ಸಿಗುತ್ತೆ? ಹನಿ ಟ್ರಾಪ್ ನಿಮಗೆಲ್ಲ ಈಗಲೇ ಕೊಡ್ತೀವಿ ದಾಖಲೆಗಳು. ಈಗಲೇ ಕಳಿಸ್ತೀನಿ. ನನ್ನ ಮುಗಿದ ಮೇಲೆ ಈಗಲೇ ಕಳಿಸ್ತೀನಿ. ಏಕೆಂದರೆ ಒಂದಿಷ್ಟು ದಾಖಲೆಗಳು ನಾನು ಆಗಲೇ ಹೇಳಿದ್ದೀನಿ. ಏನು ಕಳಿಸ್ತಾರೆ ನಾನು ಎಲ್ಲ ದಾಖಲೆಗಳನ್ನು ಹಾಕ್ತೀನಿ. 9620-110-550. ಅವಳದು ಬೇಕು, ನೇರವಾಗಿ ಹೇಳಿದ್ದಾನೆ. ಲೆಗ್ಗೆಯವರು ಹೇಳೋದು ಬೇಕು, ಅವಳು ಸೀರೆ ಹೇಳೋದಂತೆ. ಸೀರೆ ಅವಳನ್ನು ಮುಗಿಸೋವರೆಗೂ ಬಿಡೋದಿಲ್ಲ ಅಂತ ನೇರವಾಗಿ ಕೂತು ಮಾತಾಡ್ತಾನೆ. ಕಾರ್ಯಕರ್ತರ ಮನೆಗೆ ಬಂದು ಹೇಳ್ತಾನೆ ಅವಳು ವಿಡಿಯೋ ಇದೆಯಂತೆ, ಹೆಂಗೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡೋದು? ಅವನ ಥರ ಮಕ್ಕಳದ್ದು ವಿಡಿಯೋ ಸಿಗ್ತದೆ ಅಂತ ಬೇರೆಯವ್ರನ್ನ ಕೊಂದಿದ್ದೀವ ನಾವು? ಎಷ್ಟು ಜನರು ಕೊಂದಿದ್ದಾನೆ? ಡಾಕ್ಟ್ರನ್ನ ಜೈಲಿಗೆ ಕಳಿಸಿ ಇಬ್ಬರು ಹೋದರು. ಯಾಕೆ ಹೋದರು? ಡಾಕ್ಟ್ರ ಮನೆಗೆ ಡ್ರಗ್ಸ್ ಯಾಕಿಟ್ಟ? ರಾಕ್ಲೈನ್ ಬಂದ ಅಂತೇಳಿ ಎಲೆಕ್ಷನ್ ನಮಗೆ ಆ್ಯಕ್ಚುಲಿ ಒಂದು 4 ಅವರ್ ಆದರೂ ಒಂದು ಕಥೆಗಳು ಹೇಳೋಕ್ಕಾಗಲ್ಲ, ಅಷ್ಟಿದ್ದಾವೆ. ರಾಕ್ಲೈನು ಕ್ಯಾನ್ವಾಸ್ ವೋಟಿಂಗ್ ದಿವಸ ಬೂತ್ ಒಳಗಡೆ ಹೋದ ಅಂತೇಳಿ ಹೋಗಬಾರ್ದು ಅಂತೇಳಿ ಪ್ರತಿಭಟನೆ ಪಕ್ಷದ ಕೆಲಸ ಅವತ್ತಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದು ಸಾಯಂಕಾಲ ಆಗ್ತಿದ್ದಂಗೆ 100 ಜನರ ಮುಂದೆ ನನ್ನ ಬೈಕಲ್ಲಿ ಕರ್ಕೊಂಬಂದ್ವಿ, ಚುನಾವಣೆ ಮುಗೀತು ಓಡಬೇಕು ಅಂತ, ಮನೆ ಕಡೆ ಓಡೋಣ ಅಂತೇಳಿ ಬೈಕಿಂದ ಕೆಳಗಡೆ ಹಾಕ್ಕೊಳ್ತಾರೆ. ಲಕ್ಷ್ಮಿ ಅನ್ನೋಳು ಚಾಕು ತೆಗೆದು ಅವಳು ಕೈಯಿಂದ ಚಾಕು ಎತ್ಕೊಳ್ಳೋಷ್ಟು ಹೋಗಿ ಇಟ್ಕೊಳ್ತಾರೆ ನಮ್ಮ ಕಾರ್ಯಕರ್ತರೆಲ್ಲ. ಅಲ್ಲೇ ಏನು ಒಬ್ಬರಲ್ಲ, 2 ಪಾರ್ಟಿಯವರು ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ, ಅವಳು ಆಗಲೇ ಎಣ್ಣೆ ಹೊಡಿಸಿದ್ದಾರೆ ಅವಳನ್ನ. ಮಧ್ಯಾಹ್ನ ಗಲಾಟೆಯಾಗಿದ್ದು ಸಂಜೆ ಕುಡಿದು ನಿಂತಿದ್ದಾರೆ ಚೆನ್ನಾಗಿ. ಸ್ಟೇಷನಲ್ಲಿ ಚೇರ್ ಕೊಟ್ಟು ಕೂರಿಸ್ತಾರೆ ಅವ್ರಿಗೆ. ನಾವು ಮೇಡಮ್ ನಿಂತ್ಕೊಂಡು ಮಾತಾಡ್ತೀವಿ, ಚೇರ್ ಕೊಟ್ಟು ಕೂರಿಸ್ತಾರೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.